ನಿಮ್ಗೇನು ಅನ್ಸುತ್ತೆ? ಎರಡನೇ ಆಡಿಯೋ, ಮೊದಲನೇ ಆಡಿಯೋ ವಿರೋಧ ಪಕ್ಷದವ್ರು ಬಿಟ್ರು, ಎರಡನೇ ಆಡಿಯೋ ಬಿಟ್ಟವ್ರು ಯಾರು? ಮೊದಲನೇ ಆಡಿಯೋ ವಿರೋಧ ಪಕ್ಷದವ್ರು ಬಿಟ್ರು, ಕರೆಕ್ಟ್. ಎರಡನೇ ಆಡಿಯೋ ಬಿಟ್ಟವ್ರು ಯಾರು? ಇದು ಯಾರು ಬಿಡಿಸಿದ್ ನೀವ್ ಹೇಳ್ಬೇಕು. ಈಗ ಅದನ್ನು ವಿರೋಧ ಪಕ್ಷದವರೇ ಬಿಡಿಸ್ತಾರಾ? ಒತ್ತಡ ಅಲ್ಲ, ಪಾಯ್ಸನ್ ಗೀಸನ್ ಕುಡ್ದಿದ್ರೆ ಗೊತ್ತಾಗಿರೋದು ಒತ್ತಡ ಹೆಂಗಿರೋದು ಅಂತ. ಅವ್ರು ಕುಡ್ದು ಏನಾರ ವೀಕ್ ಮೈಂಡೆಡ್ ಇರ್ತಾರೆ ಅವರೆಲ್ಲ ಪಾಪ. ಏನಾರ ಆಗಿದ್ರೆ ನೋಡ ನಿನ್ನೆ ಏನೇನ್ ಮಾಡ್ತಾರೆ ಇವರು, ಡ್ಯಾನ್ಸ್ಗಳು ಏನೇನ್ ಆಗ್ತದೆ ಎಲ್ಲ ಹಾಕೊಂಡಿದ್ದಾರೆ, ಜನ ಕಾಯ್ತಾ ಇದಾರೆ. ನಾನು ಹೋಗಿ ಕೂತ್ಕೊಂಡ್ರೆ ಮುಗಿಯೋ ತನಕ ಹೇಳಲ್ಲ, ತಹಸೀಲ್ದಾರ್ ಆಫೀಸಲ್ಲೇ ಕೂತ್ ಬಿಡ್ತೀನಿ ಒಂದು ವಾರ ಆಗ್ಲಿ. ವಿಡಿಯೋ ಇದೆಯಲ್ಲ, ನಿಮ್ಗದು ಗಲಾಟೆ ಅನ್ಸ್ತದ? ಒಬ್ರಿಗೆ ಗಲಾಟೆ ಅನ್ಸ್ತದೆ, ಒಬ್ರಿಗೆ ನ್ಯಾಯ ಕೇಳಿದ್ರು ಅನ್ಸ್ತದೆ. ದಾವಣಗೆರೆಯಿಂದ ಫೋನ್ ಮಾಡಿದ್ರು, ಅಣ್ಣ ನಮ್ಮಲ್ಲಿ ಯಾರು ಕೇಳೋರಿಲ್ಲ ಬನ್ರಿ ಅಂತ. ಬೆಳಗಾಮು, ಮೈಸೂರು ಫೋನ್ ಮಾಡಿ ಈ ತರ ಕೇಳೋರಿಲ್ಲ, ನಿಮಗೆ ಗಲಾಟೆ ಅನಿಸ್ತಾ ಇದೆ ಸಾಹೇಬ್ರಿಗೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಕಾಗೆ ಗೂಬೆ ಕತೆ ಬಿಡ್ರಿ, ಬನ್ರಿ ಧರ್ಮಸ್ಥಳ ಪ್ರದ ಎತ್ಕೊಂಬನ್ರಿ, ಯಾರು ಹೋರಾಟ ಮಾಡೋದು ನೋಡೋಣ. ನಾನು ಇವಾಗ ಹೇಳ ನಿಮ್ಮ ಮುಂದೆ ಸ್ಪಷ್ಟವಾಗಿ ಸ್ಪ್ಲಿಟ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಇದಕ್ಕೆಲ್ಲ ಕಾರಣಕರ್ತರು ನೀವೇ. ನಾನು ಅಲ್ಲ ಅಂತ ಬಂದು ನೀವು ದೇವರ ಪ್ರಸಾದ ಇಟ್ಕೊಂಡು ಪೂಜೆ ಹೇಳ್ಬಿಟ್ಟು ಹೋಗಿ. ಅಲ್ರಿ ರೀಕೌಂಟಿಂಗಿಗೆ ಏನಂತ ಹೇಳ್ತೀನಿ. ರೀಕೌಂಟಿಂಗಿಗೆ ನಾನು ಅವತ್ತು ಅರ್ಜಿ ಕೊಟ್ಟೆ, ಅವತ್ತೇ ರೀಕೌಂಟಿಂಗ್ ಮಾಡಿದ್ರೆ ಮುಗ್ದೇ ಹೋಗಿತ್ತು. ಇವ್ರು ಹೇಳೋದು ರೀಕೌಂಟಿಂಗ್ ನಾನು ಎಲ್ಲೂ ಹಾಕ್ಲೇ ಇಲ್ಲ, ಯಾವ ಕೋರ್ಟ್ಗೂ ಹೋಗಲೇ ಇಲ್ಲ, ನನ್ನ ಸೈನ್ ಯಾರೋ ತಗೊಂಡೋಗ್ಬಿಟ್ರು, ನನ್ನ ಮಗ ತಗೊಂಡೋಗ್ಬಿಟ್ರು. ಏನಿವೆಲ್ಲ ರೀಕೌಂಟಿಂಗ್ ಆಯ್ತು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದಿದ್ರೆ ನಾನು ಕೋರ್ಟ್ಗೆ ಬರಲ್ಲ, ನೀವು ರೀಕೌಂಟಿಂಗ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಮುಗ್ದೇ ಹೋಗಿತ್ತು. ವೈ ಡಿಡ್ ಈ ಕಂಟೆಸ್ಟ್? ನನಗೆ ಅನುಮಾನ ಇತ್ತು, ಇನ್ನೂ ಅದನ್ನು ರೀಕೌಂಟಿಂಗ್ ಅಲ್ಲ, ರೀ ಎಲೆಕ್ಷನ್ ಆಗೋದು ಅಷ್ಟಿತ್ತು ಸರ್ಕು. ಮನ್ಸು ಒಪ್ಪಲಿಲ್ಲ, ಕಾನ್ಶಿಯಸ್ ಒಪ್ಪಲಿಲ್ಲ, ಮಾಡ್ಬೋದಾಗಿತ್ತು. ನಾನು ಆಮೇಲೆ ಕೋರ್ಟ್ಗೆ ಹೋಗ್ಲಿಲ್ಲ, ಹೇಳ್ದೆ ನನಗೆ ಏನೋ ಅನುಮಾನಗಳಿತ್ತು, ಒಂದು ಹಂತಕ್ಕೆ ಕ್ಲಿಯರ್ ಆಗಿದ್ದೀನಿ, ಉಳಿದಿದ್ದೆಲ್ಲ ಹೇಳಕ್ಕೆ ನನ್ನ ಹತ್ರ ಪ್ರೂಫ್ ಇಲ್ಲ, ಸಾಕು ಅಂತ ಹೇಳಿ ಕಳಿಸ್ತೀನಿ.